ಇವತ್ತು ಬಿಜೆಪಿಯಿಂದ ಕೆಆರ್ಎಸ್ಗೆ ಮುತ್ತಿಗೆ ಹಾಕುವಂತ ಪ್ಲಾನ್ ಇದೆ. ಮುಂಜಾಗ್ರತಾ ಕ್ರಮವಾಗಿ ಈಗ ಬೃಂದಾವನಕ್ಕೆ ಪ್ರವಾಸಿಗರ ನಿರ್ಬಂಧವನ್ನ ಹೇರಲಾಗಿದೆ. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯ ತನಕ ಪ್ರವಾಸಿಗರಿಗೆ ಅವಕಾಶ ಇರೋದಿಲ್ಲ. ಯಾರೆಲ್ಲ ಈ ಸುದ್ದಿಯನ್ನು ನೋಡ್ತಾ ಇದ್ರೆ ಎಚ್ಚೆತ್ಕೊಳ್ಳಿ. ಮುಂಜಾಗ್ರತಾ ಕ್ರಮವಾಗಿ ಬೃಂದಾವನಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯ ತನಕ ಪ್ರವಾಸಿಗರಿಗೆ ನಿರ್ಬಂಧ ಇರುತ್ತೆ. ಕೆಆರ್ಎಸ್ ಡ್ಯಾಂ ಬಳಿ ಇರುವಂತಹ ಐತಿಹಾಸಿಕ ಬೃಂದಾವನ ಇದು. ಶ್ರೀರಂಗಪಟ್ಟಣ ತಹಶೀಲ್ದಾರ್ ಚೇತನ ಯಾದವ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಇವತ್ತು ಬಿಜೆಪಿ ಕಡೆಯಿಂದ ಕೆಆರ್ಎಸ್ಗೆ ಮುತ್ತಿಗೆ ಇರುವಂತಹ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಆ ಬೃಂದಾವನಕ್ಕೆ ಪ್ರವಾಸಿಗರಿಗೆ ಅವಕಾಶ ಇರೋದಿಲ್ಲ. ಸೊ ಯಾರೆಲ್ಲ ಈ ಸುದ್ದಿಯನ್ನು ನೋಡ್ತಾ ಇದ್ರಿ ಪ್ರವಾಸಿಗರು ಅವರು ಎಚ್ಚೆತ್ಕೊಳ್ಬೇಕು. ಅದರ ಜೊತೆಗೆ ಇವತ್ತು ಏನಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಕೇವಲ ಬಿಜೆಪಿಯಿಂದ ಅಷ್ಟೇ ಹೋರಾಟ ನಡೀತಾ ಇಲ್ಲ. ಇದು ಬಿಜೆಪಿ ಅದರ ಜೊತೆಗೆ ಸಂಘಟನೆಗಳು ಕೂಡ ಕೈ ಜೋಡಿಸ್ತಾ ಇವೆ. ಸಂಘಟನೆಗಳಿಂದಲೂ ಕೂಡ ಇವತ್ತು ಹೋರಾಟ ಆಗತ್ತೆ. ಹಾಗಾಗಿ ಎಚ್ಚೆತ್ಕೊಳ್ಳಿ. ಯಾರೆಲ್ಲ ಪ್ರವಾಸಿಗರಿದ್ದೀರಿ ಇವತ್ತು ಅಲ್ಲಿ ಅವಕಾಶ ಇರೋದಿಲ್ಲ. ಈಗಾಗಲೇ ಆದೇಶ ಬಂದಿದೆ. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯ ತನಕ ಪ್ರವಾಸಿಗರಿಗೆ ಅವಕಾಶ ಇರೋದಿಲ್ಲ ಅಲ್ಲಿ. ಸೊ ಕೆಆರ್ಎಸ್ ಡ್ಯಾಂ ಬಳಿ ಇರುವಂತಹ ಈ ಐತಿಹಾಸಿಕ ಬೃಂದಾವನ ಏನಿದೆಯಲ್ಲ ಅದಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಶ್ರೀರಂಗಪಟ್ಟಣ ತಹಶೀಲ್ದಾರ್ ಚೇತನ ಯಾದವ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಆರ್ಎಸ್ಗೆ ಬಿಜೆಪಿ ಕಡೆಯಿಂದ ಮುತ್ತಿಗೆ ಇರುತ್ತೆ. ಇದರ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಸುತ್ತಲೂ ಪೊಲೀಸ್ ಸರ್ಪಗಾವಲು ಇದೆ. ಈಗ ಈ ಕುರಿತು ನಮ್ಮ ಮಂಡ್ಯ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಭದ್ರತೆ ಇದೆ, ಎಲ್ಲೆಲ್ಲಿ ಪ್ರತಿಭಟನೆ ಇದೆ, ಎಷ್ಟು ಜನ ಬರ್ತಾರೆ, ಎಷ್ಟು ಸಂಘಟನೆಗಳು ಭಾಗಿಯಾಗ್ತಾ ಇವೆ, ಎಲ್ಲದರ ಬಗ್ಗೆ ಡೀಟೇಲ್ ಇದೆ. ನೋಡ್ಕೊಂಡು ಬರೋಣ ಬನ್ನಿ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶವನ್ನು ಖಂಡಿಸಿ ಇವತ್ತು ಬಿಜೆಪಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕ್ತಕ್ಕಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಹೀಗಾಗಿ ಕೆಆರ್ಎಸ್ನಲ್ಲಿ ಪೊಲೀಸ್ನವರು ಸಾಕಷ್ಟು ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಈಗ ನಾನು ಕೆಆರ್ಎಸ್ನ ಮುಖ್ಯ ದ್ವಾರದ ಬಳಿ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ರೆಗ್ಯುಲರ್ ಆಗಿ 2 ತಡೆಗೋಡೆಗಳನ್ನ ರೆಗ್ಯುಲರ್ ಆಗಿ ಇಟ್ಟಿರ್ತಾರೆ. ಅಂದರೆ ಯಾರೊಬ್ಬರು ಪ್ರವೇಶ ಇರಲಿಕ್ಕಿಲ್ಲ ಪಬ್ಲಿಕ್ಗೆ. ಹೀಗಾಗಿ ಮೊದಲಿಂದನೂ ಒಂದು ಗೋಡೆ ಕಟ್ಟು ಅಲ್ಲಿ ಸರಳುಗಳನ್ನ ಹಾಕೋದ್ರ ಮೂಲಕ ಒಂದು ತಡೆಗೋಡೆ ಇದ್ರೆ ಇನ್ನೊಂದು ಹಂತದಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿರ್ತಾರೆ. ಇದು ರೆಗ್ಯುಲರ್ ಆಗಿ 2 ಇರ್ತಕ್ಕಂಥ. ಆದರೆ ಇವತ್ತು ಪೊಲೀಸ್ ಬಿಜೆಪಿ ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿರ್ತಕ್ಕಂಥ ಕಂಡು ಬರ್ತಾ ಇದೆ. ಜೊತೆಗೆ ಸರಳುಗಳು ನೋಡ್ತಾ ಇರ್ಬೋದು, ಬ್ಯಾರಿಕೇಡ್ಗಳು ಒಂದಿದೆ, ಮತ್ತು ಅದ್ರ ಜೊತೆಗೆ 2 ಕಬ್ಬಿಣದ ಬ್ಯಾರಿಕೇಡ್ಗಳನ್ನ ಹಾಕಿರ್ತಕ್ಕಂಥದ್ದು. ಅಂದರೆ ಏನಾದರೂ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ 5-6 ಹಂತಗಳನ್ನ ದಾಟಿ ಹೋಗಬೇಕಾಗುತ್ತೆ. ಆದರೆ ಪೊಲೀಸ್ನವರು ಅದಕ್ಕೆಲ್ಲ ಅವಕಾಶ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಪೊಲೀಸ್ನವರು ಕೈಗೊಂಡಿದ್ದಾರೆ. ಮಂಡ್ಯ SP ಸೋಬರಾಣಿಯವರು ಸ್ವತಃ ಇಲ್ಲಿ ನಿಂತು ಭದ್ರತೆ ಉಸ್ತುವಾರಿಯನ್ನು ನೋಡ್ಕೋತಾ ಇದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಭದ್ರತೆಗೆ ನಿಯೋಜನೆಗೊಂಡಿರ್ತಕ್ಕಂಥ ಸಿಬ್ಬಂದಿಗಳು ಎಲ್ಲೆಲ್ಲಿ ಕೆಲಸವನ್ನು ನಿರ್ವಹಿಸಬೇಕು ಮತ್ತು ಯಾವ ಸ್ಥಳದಲ್ಲಿ ಯಾವ ರೀತಿ ಭದ್ರತೆಯನ್ನು ಕೈಗೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ರಿಗೂ ಸಲಹೆ ಮತ್ತು ಸೂಚನೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇವತ್ತು 11 ಗಂಟೆಗೆ ಬಿಜೆಪಿ ರಾಜ್ಯ ನಾಯಕರು ಕೆಆರ್ಎಸ್ಗೆ ಮುತ್ತಿಗೆ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸ್ನವರು ಅಲರ್ಟ್ ಆಗಿದ್ದಾರೆ. ನೋಡ್ತಾ ಇರ್ಬೋದು, ಇದು ಕೆಆರ್ಎಸ್ನಲ್ಲಿ ಈಗ ಕಂಡು ಬರ್ತಾ ಇರ್ತಕ್ಕಂಥ ಚಿತ್ರಣ ಆಗಿದೆ. ಸೊ ಅವರು ನಿಯೋಜನೆಗೊಂಡಿರ್ತಕ್ಕಂಥ ಸ್ಥಳಕ್ಕೆ ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳು ತೆರಳ್ತಾ ಇರ್ತಕ್ಕಂಥದ್ದು ನೋಡ್ಬೋದಾಗಿದೆ.